ದಕ್ಷಿಣ ಏಷ್ಯಾ ಕೆಲವು ವರ್ಷಗಳಿಂದ ಕಠಿಣ ಪರಿಸ್ಥಿತಿಯಲ್ಲಿದೆ. ವಿಶೇಷವಾಗಿ ಭಾರತದ ನೆರೆಯ ದೇಶಗಳು. ಹೌದು, ದಕ್ಷಿಣ ಏಷ್ಯಾದಲ್ಲಿ ಎಲ್ಲ ದೇಶಗಳು ಭಾರತದ ನೆರೆಯ ದೇಶಗಳೇ. ಭಾರತವನ್ನು ಹೊರತಾಗಿ ಉಳಿದೆಲ್ಲ ದೇಶಗಳು ರಾಜಕೀಯ ಅಸ್ಥಿರತೆ, ಆರ್ಥಿಕ ಸಮಸ್ಯೆ, ರಾಜಕೀಯ ಜಿದ್ದಿಗಳಿಂದ ಸೊರಗಿ ಹೋಗಿದೆ. ಆ ನೆರೆಯ ದೇಶ ಪಾಕಿಸ್ತಾನದಿಂದ ಶುರು ಮಾಡೋಣ. ಪಾಕಿಸ್ತಾನವು ಹಲವು ಸಮಸ್ಯೆಯಿಂದ ನರಕವಾಗಿದೆ. ಒಂದು ಕಡೆ ಪಾತಾಳ ತಲುಪಿದ ಆರ್ಥಿಕತೆ, ಇನ್ನೊಂದೆಡೆ ಮಿಲಿಟರಿ ಆಡಳಿತ. ಹೆಸರಿಗಷ್ಟೇ ಪ್ರಧಾನಿ, ಅದರಲ್ಲೂ ಸಿಟ್ಟಿಂಗ್ PMನನ್ನೇ ಅರೆಸ್ಟ್ ಮಾಡಿರುವ ಪ್ರಹಸನ. ನೆರೆಹೊರೆಯವರೊಂದಿಗೆ ಅನಗತ್ಯದ ಕಿತ್ತಾಟಗಳು. ಪಾಕಿಸ್ತಾನಕ್ಕೆ ಸದ್ಯದ ಪರಿಸ್ಥಿತಿ ನಿಭಾಯಿಸಲು ಪಾಶ್ಚಿಮಾತ್ಯರನ್ನು ಮೆಚ್ಚಿಸುವುದು ಅಥವಾ ಭಿಕ್ಷೆ ಬೇಡುವುದೊಂದೇ ಮಾರ್ಗ ಉಳಿದಿದೆ. ಶ್ರೀಲಂಕಾದ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಆದರೆ ನಾವು ನಮ್ಮ ಮಿತ್ರ ದೇಶವನ್ನು ಕೈಬಿಡಲಿಲ್ಲ. ನಮ್ಮಿಂದಾಗುವಷ್ಟು ಶ್ರೀಲಂಕಾಗೆ ಸಹಾಯ ಮಾಡಿರುವುದರ ಬಗ್ಗೆ ಸಮಾಧಾನವಿದೆ. ಘೋರ ಪ್ರತಿಭಟನೆ, ಗೊಟಾಬಯ ರಾಜಪಕ್ಷೆಯ ಸರಕಾರ ಪತನಗಳ ನಂತರ ಶ್ರೀಲಂಕಾ ಹೊಸ ಸರಕಾರದೊಂದಿಗೆ ಅಭಿವೃದ್ಧಿಯ ಕನಸು ಕಾಣುತ್ತಾ ಸುಧಾರಿಸುತ್ತಿದೆ. ಇನ್ನು ಅಫ್ಘಾನಿಸ್ತಾನ 2022ರಿಂದ ತಾಲಿಬಾನ್ಗಳ ವಶದಲ್ಲಿದೆ. ಹಿಂದೆ ಅಮೇರಿಕಾದ ಮುಷ್ಟಿಯೊಳಗೆ, ಇಂದು ತಾಲಿಬಾನಿಗಳ ಮುಷ್ಟಿಯೊಳಗೆ. ಮಾನವ ಹಕ್ಕುಗಳ ವಿರುದ್ಧದ ದಾರಿಯಲ್ಲಿ ಅಫ್ಘಾನಿಸ್ತಾನ ಇಂದು ನರಳಾಡುತ್ತದೆ. ಭಾರತ ಅಫ್ಘಾನಿಗಳ ಹಿತದೃಷ್ಟಿಯಿಂದ ಆಹಾರದಿಂದ ಹಿಡಿದು ಆಣೆಕಟ್ಟು ನಿರ್ಮಿಸಿಕೊಡುವ ತನಕ ಸಹಾಯ ಮಾಡುತ್ತಿದೆ. ಬಾಂಗ್ಲಾದೇಶದ ಪರಿಸ್ಥಿತಿ ಹೇಳಬೇಕೆಂದಿಲ್ಲ. ನರಕ ಹೇಗಿರುತ್ತದೆ ಎಂದು ತೋರಿಸಬೇಕಾದರೆ ಬಾಂಗ್ಲಾದೇಶವನ್ನು ತೋರಿಸಬಹುದು. ಪ್ರಧಾನಿ ಶೇಖ್ ಹಸೀನಾಳ ಪಲಾಯನ, ಯೂನುಸ್ನ ಆಡಳಿತ, ಹಿಂದೂಗಳ ಮಾರಣ ಹೋಮ, ಪ್ರಜೆಗಳು ಪ್ರಾಣಭಯದಿಂದ ರೆಫ್ಯೂಜಿಗಳಾಗಿ ಭಾರತಕ್ಕೆ ಕಳ್ಳದಾರಿಯಿಂದ ಬರುವಷ್ಟು ನರಕವಾಗಿದೆ. ಮಾಲ್ಡೀವ್ಸ್ನಲ್ಲಿ ಹಿಂದಿದ್ದ ಭಾರತ ಸ್ನೇಹಿ ಸರ್ಕಾರ ಚುನಾವಣೆಯಲ್ಲಿ ಸೋತು ಭಾರತ ವಿರೋಧಿ ಸರ್ಕಾರ ಬಂತು. ಇದರಿಂದ ಮಾಲ್ಡೀವ್ಸ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಬಾಯ್ಕಾಟ್ ಮಾಲ್ಡೀವ್ಸ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಏಕೆಂದರೆ ಮಾಲ್ಡೀವ್ಸ್ ಉಸಿರಾಡುತ್ತಿರುವುದು ಪ್ರವಾಸೋದ್ಯಮದಿಂದ. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರುವುದನ್ನು ವಿರೋಧಿಸಿ ರೊಚ್ಚುಗೆದ್ದ ಯುವಜನರು ಸರ್ಕಾರವನ್ನೇ ಕಿತ್ತೆಗೆದರು. ಜೆನ್ಜಿಗಳ ಈ ಪ್ರತಿಭಟನೆಯನ್ನು ನೋಡಿ ಜಗತ್ತೇ ಒಮ್ಮೆ ಬೆರಗಾಗಿತ್ತು. ಇಂದು ಹೊಸ ಸರ್ಕಾರದ ಭರವಸೆಗಳ ಮೇಲೆ ನಂಬಿಕೆಯೊಂದಿಗೆ ಜೆನ್ಜಿಗಳು ಶಾಂತರಾಗಿದ್ದಾರೆ. ಕೊನೆಯದಾಗಿ ಮಯನ್ಮಾರ್ ಪರಿಸ್ಥಿತಿ ಹೊರತಾಗಿಲ್ಲ. 2021ರಲ್ಲಿ ಮಿಲಿಟರಿ ಆಡಳಿತಕ್ಕೆ ಒಳಪಟ್ಟು ಸದ್ಯ ನಾಮಮಾತ್ರಕ್ಕೆ ಸರ್ಕಾರವಿದೆ ಹಾಗೂ ಎಲ್ಲ ಮಿಲಿಟರಿ ನಿಯಂತ್ರಣದಲ್ಲಿದೆ. ಒಟ್ಟಾಗಿ ಹೇಳುವುದಾದರೆ ಭಾರತದ ಸುತ್ತಮುತ್ತಲಿನ ದೇಶಗಳು ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಹದಗೆಟ್ಟಿದೆ. ದಕ್ಷಿಣ ಏಷ್ಯಾದಲ್ಲಿರುವ 8 ದೇಶಗಳಲ್ಲಿ ಭಾರತ ಮತ್ತು ಸ್ವಲ್ಪ ಮಟ್ಟಿಗೆ ಭೂತಾನ್ ಬಿಟ್ಟರೆ ಉಳಿದೆಲ್ಲ ದೇಶಗಳು ದೊಡ್ಡ ದೊಡ್ಡ ಸಮಸ್ಯೆಗಳಿಂದಿವೆ ಹಾಗೂ ಇಲ್ಲಿ ಹೊರಗಿನ ಕೈವಾಡಗಳು ಇದೆ ಎನ್ನುವ ಸಂಶಯವಂತೂ ಇದೆ. ಭೂತಾನ್ ಭಾರತದ ನೆರಳಿನಲ್ಲಿರುವುದರಿಂದ ಅಷ್ಟೇನೂ ಸಮಸ್ಯೆ ಇಲ್ಲ. ದಕ್ಷಿಣ ಏಷ್ಯಾ ದೇಶಗಳು ಜಗತ್ತಿನ 21% ಜನಸಂಖ್ಯೆಯನ್ನು ಹೊಂದಿದೆ ಹಾಗೂ 3% ಭೂಪ್ರದೇಶವನ್ನು ಹೊಂದಿದೆ. ದಕ್ಷಿಣ ಏಷ್ಯಾ ದೇಶಗಳು ಒಟ್ಟಾಗಿ ಮುಂದುವರಿಯಬೇಕಾಗಿದೆ. ದೇಶಗಳ ಮಧ್ಯೆ ವ್ಯಾಪಾರಿಕ, ಸಾಂಸ್ಕೃತಿಕ ಸಂಬಂಧಗಳು ಇನ್ನೂ ವೃದ್ಧಿಯಾಗಬೇಕಿದೆ. ಪಾಶ್ಚಿಮಾತ್ಯದತ್ತ ವಾಲುವ ಬದಲು ತಮ್ಮದೇ ನಾಯಕತ್ವದಿಂದ ಮುನ್ನುಗ್ಗುವುದನ್ನು ಕಲಿಯಬೇಕಿದೆ. ಪರಸ್ಪರ ನಂಬಿಕೆ, ಆರ್ಥಿಕತೆ ಸುಧಾರಣೆ, ಸ್ಥಿರ ರಾಜಕೀಯ, ಮೂಲಭೂತ ಹಕ್ಕುಗಳ ಪಾಲನೆ, ದೇಶಗಳ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುನ್ನುಗ್ಗಿದರೆ ದಕ್ಷಿಣ ಏಷ್ಯಾಗೆ ಸಾಟಿ ಬೇರಾರಿಲ್ಲ.